Hello everyone, welcome to Nista KS. My name is Guru. So, ಲಾಸ್ಟ್ ಕ್ಲಾಸಲ್ಲಿ ನಾವೇನ ಕಲ್ತ್ವಿ ಅಂತಂದರೆ ಈ ಮಧ್ಯಕಾಲೀನ ಶಿಲಾಯುಗದ ಬಗ್ಗೆ ಕಲ್ತ್ವಿ. ಅದಕ್ಕೆ ಮುಂಚೆ ನಾವು ಯಾವ್ದು ಕಲಿದ್ವಿ ಅಂದರೆ ಪ್ರಾಚೀನ ಶಿಲಾಯುಗದ ಬಗ್ಗೆ ಕಲ್ತಿದ್ವಿ. ಪ್ರಾಚೀನ ಶಿಲಾಯುಗದಲ್ಲಿ ಮತ್ತೆ 3 ಹಂತಗಳಿದ್ದಾವೆ. ಪ್ರಾರಂಭಿಕ ಪ್ರಾಚೀನ ಶಿಲಾಯುಗ, ಮತ್ತು ಮಧ್ಯದ ಪ್ರಾಚೀನ ಶಿಲಾಯುಗ, ಮತ್ತು ಅಂತ್ಯದ ಅಥವಾ ಅಂತಿಮದ ಪ್ರಾಚೀನ ಶಿಲಾಯುಗ ಅಂತೇಳಿ. ಅಲ್ಲಿ ಯಾವ ರೀತಿ ಅದನ್ನ ಯಾವ ಆಧಾರದ ಮೇಲೆ ಅದನ್ನ ಡಿವೈಡ್ ಮಾಡಿದ್ರು ಅಂತ ನೋಡಿದ್ವಿ. ಈ ಕಲ್ಲಿನ ಉಪಕರಣಗಳ ಬಗ್ಗೆ, ಕಲ್ಲಿನ ಉಪಕರಣಗಳು ಬದಲಾವಣೆ ಆಗ್ತಾ ಬರುತ್ತೆ. ಸೊ ಅದೇ ರೀತಿ ಮಧ್ಯಕಾಲೀನ ಶಿಲಾಯುಗದಲ್ಲೂ ಸಹ ಕಲ್ಲಿನ ಬಳಕೆ ಚೇಂಜ್ ಆಗ್ತಾ ಹೋಗುತ್ತೆ, ಅಂದರೆ ಹೊಸ ರೀತಿಯ ಕಲ್ಲಿನ ಉಪಕರಣಗಳು ಬರ್ತಾ ಹೋಗುತ್ತೆ. ಸೊ ಅದೇ ರೀತಿ ಈ ನವಶಿಲಾಯುಗದಲ್ಲೂ ಸಹ ಈ ಕಲ್ಲಿನ ಬಳಕೆಗಳು ಅಥವಾ ಕಲ್ಲಿನ ಉಪಕರಣಗಳು, ಸೊ ಆ ಕಲ್ಲಿನ ಬಳಸೋಂಥ ಒಂದು ತಂತ್ರಜ್ಞಾನ ಸಹ ಒಂದು ಏನಾಗ್ತಾ ಹೋಗುತ್ತೆ, ಈಗ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಇವಾಗ ಯಾವ್ದನ್ನ ಫಸ್ಟ್ ನೋಡೋಣ ಅಂತಂದ್ರೆ, ಸೊ ನಿಯೋಲಿಥಿಕ್ ಅಂದ್ರೆ ನವಶಿಲಾಯುಗ. ನಿಯೋ ಅಂದ್ರೆ ನ್ಯೂ, ದಟ್ ಇಸ್ ಲಿಥಿಕ್ ಅಂದ್ರೆ ದಟ್ ಈಸ್ ವಿ ಕ್ಯಾನ್ ಸೇ ಸ್ಟೋನ್ ಏಜ್. ಸೊ ನವಶಿಲಾಯುಗದ ಬಗ್ಗೆ ಮಾತಾಡಬೇಕು ಅಂದಾಗ ಈ ಪ್ರಾಚೀನ ಶಿಲಾಯುಗದ ಒಂದು ಟೈಮ್ ಲೈನ್ ಏನು, 2 ಮಿಲಿಯನ್ ವರ್ಷಗಳಿಂದ ಎಷ್ಟು ಅಂಟಿಲ್ ಕ್ರಿಸ್ತಪೂರ್ವ 10,000 ತನಕ ಇರುತ್ತೆ. ಮತ್ತೆ ಮಧ್ಯಕಾಲೀನ ಶಿಲಾಯುಗ ಕ್ರಿಸ್ತಪೂರ್ವ 10,000ದಿಂದ 7,000 ತನಕ ಇರುತ್ತೆ. ಈಗ ಈ ನವಶಿಲಾಯುಗ ಕ್ರಿಸ್ತಪೂರ್ವ 7,000ದಿಂದ ಆರಂಭ ಆಗ್ತಾ ಹೋಗುತ್ತೆ. ಕ್ರಿಸ್ತಪೂರ್ವ 7,000ದಿಂದ ಓಕೆನಾ. ಕೆಲವು ಕಡೆ ಇದು ಎಲ್ಲಿ ಎಂಡ್ ಆಗುತ್ತೆ ಅಂತಂದ್ರೆ ಕ್ರಿಸ್ತಪೂರ್ವ 3,000ಕ್ಕೆ ಎಂಡ್ ಆಗುತ್ತೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ಕ್ರಿಸ್ತಪೂರ್ವ 2,500 ಆಗುತ್ತೆ. ಇನ್ನು ಕೆಲವು ಪ್ರದೇಶಗಳಲ್ಲಿ 1,000 ಆಗುತ್ತೆ. ಬಟ್ ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ಇಷ್ಟು ಗೊತ್ತಿರೋ ಸಾಕು ನಿಮಗೆ. ಕ್ರಿಸ್ತಪೂರ್ವ 7,000ದಿಂದ ಕ್ರಿಸ್ತಪೂರ್ವ 3,000 ತನಕ. ಮತ್ತೆ ಈ ಒಂದು ಸಮಯಕ್ಕೆ, ಈ ಒಂದು ಕಾಲಕ್ಕೆ ನವಶಿಲಾಯುಗದ ಕ್ರಾಂತಿ ಅಂತಲೂ ಸಹ ಕರೀತಾರೆ. ಯಾರನ್ನ ಕರೀದು ಅಂತಾರೆ, ಗೋಲ್ಡನ್ ಚೈಲ್ಡ್ ಅನ್ನೋರು. ಯಾಕೆ ಇದನ್ನ ಕ್ರಾಂತಿ ಅಂತೇಳಿ ಕರೀತಾರೆ, ಯಾಕೆ ಇದೊಂದು ಕ್ರಾಂತಿಯ ಒಂದು ಸಮಯ ಅಂತೇಳಿ ಕರೀತಾರೆ ಅಂದ್ರೆ, ಈ ಜನರು ಒಂದು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಹೋಗ್ತಾರೆ. ಯಾರಿಗೆ ಹೋಲಿಕೆ ಮಾಡಿದಾಗ, ಈ ಮಧ್ಯಕಾಲೀನ ಶಿಲಾಯುಗಕ್ಕೆ ಹೋಲಿಕೆ ಮಾಡಿದಾಗ, ನಂತರ ಪ್ರಾಚೀನ ಶಿಲಾಯುಗಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಹೋಗುತ್ತೆ. ಏನು ಹೊಸ ಆವಿಷ್ಕಾರಗಳು ಅಂದರೆ, ಹೊಸ ರೀತಿಯ ಕಲ್ಲಿನ ಉಪಕರಣಗಳಾಗಿರ್ಬೋದು, ಮತ್ತು ಅಗ್ರಿಕಲ್ಚರ್ ಆಗಿರ್ಬೋದು. ಓಕೆನಾ, ಫಾರ್ ದ ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಬಿಗ್ಯಾನ್ ಹಿಯರ್. ಸೊ ಈ ರೀತಿ ಹೊಸ ಆವಿಷ್ಕಾರಗಳು ಅದಷ್ಟೇ ಅಲ್ಲ, ಇನ್ನು ಕೆಲವು ಆವಿಷ್ಕಾರಗಳು ಬರುತ್ತೆ. ಒಂದು 6ರಿಂದ 7 ಆವಿಷ್ಕಾರಗಳಾಗುತ್ತೆ. ಆ ಆವಿಷ್ಕಾರಗಳು ಆದತ್ತರಾಗಿಂದಾಗಿ ಇದನ್ನು ನವಶಿಲಾಯುಗದ ಕ್ರಾಂತಿ ಅಂತೇಳಿ ಕರೀತಾರೆ. ಸೊ ಜನರು ಅನೇಕ ಹೊಸ ಆವಿಷ್ಕಾರಗಳು ಮತ್ತು ಜೀವನ ಶೈಲಿಯ ಬದಲಾವಣೆಗಳನ್ನ ತಂದಂಥ ಕಾಲ ಇದು ಅಂತ. ಜೀವನ ಶೈಲಿಯೇ ಬದಲಾಗ್ತಾ ಹೋಗುತ್ತೆ. ನಾವು ಯಾವ ರೀತಿ ನೋಡಿದ್ವಿ ಮಧ್ಯಕಾಲೀನ ಶಿಲಾಯುಗದಲ್ಲಿ ಅಥವಾ ಪ್ರಾಚೀನ ಶಿಲಾಯುಗದಲ್ಲಿ ಯಾವ ರೀತಿ ಜೀವನ ಶೈಲಿ ಇತ್ತು, ಆ ಜೀವನ ಶೈಲಿ ಈಗ ಕಂಪ್ಲೀಟ್ ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಯಾವ ರೀತಿ ಅಂತೇಳಿ ನೋಡೋಣ. ಸೊ ಮೊದಲು ಯಾವ ಒಂದು ಇನೋವೇಷನ್ ಆಗುತ್ತೆ ಅಂತಾರೆ, ಹೊಸ ಆವಿಷ್ಕಾರ ಯಾವುದು ಅಂತಂದ್ರೆ, ಒಂದು ಕೃಷಿಯ ಅಥವಾ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಂತ ಕರಿತೀವಲ್ಲ, ಆ ಕೃಷಿಯ ಒಂದು ಉಗಮ ಆಗ್ತಾ ಹೋಗುತ್ತೆ. ದಟ್ ಇಸ್ ಅ ಫಸ್ಟ್ ಇನೋವೇಷನ್. ಕೃಷಿ ಯಾಕೆ ಬಂತು, ವಾಟ್ ಈಸ್ ದ ರೀಸನ್? ಅಗ್ರಿಕಲ್ಚರ್ ಯಾಕೆ ಬಿಗ್ಯಾನ್ ಆಯಿತು ಅಂತಂದರೆ, ಕೆಲವು ಇಂಟರ್ ರಿಲೇಷನ್ಶಿಪ್ ಇದ್ದಾವೆ. ಏನದು? ಒಂದು, ತಾಪಮಾನ ಹೆಚ್ಚಾಗ್ತಾ ಇತ್ತಾ, ಓಕೆನಾ, ಅದು ಮೊದಲನೇ ರೀಸನ್. ಯಾಕೆಂದರೆ ಕ್ಲೈಮೇಟ್ ಚೇಂಜ್ ಆದಾಗ, ಹವಾಮಾನ ಬದಲಾವಣೆ ಆಗ್ತಿದ್ದಾಗ ಹಿಮಯುಗದಿಂದ ಉಷ್ಣಯುಗಕ್ಕೆ ಬರ್ತಾ ಇತ್ತಾ, ಓಕೆನಾ. ಟೆಂಪ್ರೇಚರ್ ಜಾಸ್ತಿ ಆಗ್ತಿತ್ತಲ್ಲ, ಆ ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗ್ತಾ ಹೋಗುತ್ತೆ ಅಂದರೆ, ಈ ಬೆಳೆಗಳನ್ನ ಬೆಳೆಯುತ್ತಾನೆ ಮಿನಿಮಮ್ ಟೆಂಪ್ರೇಚರ್ ನೆಸೆಸಿಟಿ ಇದೆ ಅಲ್ವಾ. ಸೊ ಅದ್ರ ಜೊತೆಗೆ ಈ ಜೀವನೋಪಾಯ ಸಹ ಯಾವ ಸಮಯದಿಂದ, ಪ್ರಾಚೀನ ಶಿಲಾಯುಗದಿಂದ ಮಧ್ಯಶಿಲಾಯುಗದ ಸಮಯ ತನಕ ಈ ಜೀವನೋಪಾಯ ಸಹ ಏನಾಗ್ತಾ ಹೋಗ್ತಿತ್ತು, ತುಂಬ ವೈವಿಧ್ಯಮಯ ಆಗ್ತಾ ಇತ್ತು. ಮೊದಲು ಬರೀ ಬೇಟೆ ಮತ್ತು ಸಂಗ್ರಹಣೆ ಮಾತ್ರ ಇತ್ತು. ನಂತರ ಬೇಟೆ, ಸಂಗ್ರಹಣೆ ಮತ್ತು ಪ್ರಾಣಿಗಳ ಪಾಲನೆ ಸಹ ಶುರುವಾಗ್ತಾ ಹೋಗುತ್ತೆ. ನಂತರ ಮೀನುಗಾರಿಕೆ ಶುರುವಾಗ್ತಾ ಹೋಗುತ್ತೆ. ಓಕೆನಾ. ಇದರಿಂದ ಏನಾಗುತ್ತೆ ಅಂತಂದರೆ, ಈ ಪಾಪ್ಯುಲೇಷನ್ ಅನ್ನೋದು, ಓಕೆನಾ, ಜನಗಣತಿ ಅನ್ನೋದು ಏನಂತ ಕರಿತೀವಿ ನಾವು ಅದನ್ನು, ಸೊ ಜನರ ಸಂಖ್ಯೆ ಅಂತ ಏನು ಕರಿತೀವಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹವಾಮಾನ ಬದಲಾವಣೆ ಆಗಿದೆ, ಓಕೆ, ಉಷ್ಣಾಂಶ ಜಾಸ್ತಿ ಇದೆ, ನಂತರ ಇಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆದಾಗ ಅವರ ಒಂದು ಫುಡ್ ನೆಸೆಸಿಟಿನ ಸ್ವಲ್ಪ ಜಾಸ್ತಿ ಇದೆ. ಓಕೆ, ಫುಡ್ ನೆಸೆಸಿಟಿ ಇದೆ. ಸೊ ಹಾಗಾಗಿ ಜನಗಳು ಏನು ಮಾಡಬೇಕಿತ್ತು ಅಂತಂದರೆ, ಇನೋವೇಷನ್ ಮಾಡಲೇಬೇಕಿತ್ತು, ಹೊಸ ಆವಿಷ್ಕಾರಗಳ ಬಗ್ಗೆ ನೋಡಲೇಬೇಕಿತ್ತು, ಅಥವಾ ಥಿಂಕ್ ಮಾಡಲೇಬೇಕಿತ್ತು. ಆ ಥಿಂಕ್ ಮಾಡಲಿಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಹೋಮೋ ಎರೆಕ್ಟಸ್ ಇಂದ ಹೋಮೋ ಸೇಪಿಯನ್ಸ್ ಗಂಟ ಬಂದಿರುತ್ತಾ, ಹೋಮೋ ಸೇಪಿಯನ್ಸ್ ತನಕ. ಏನು ಹೋಮೋ ಸೇಪಿಯನ್ಸ್ ಅಂದ್ರೆ ಏನು, ಜ್ಞಾನಿ ಮಾನವ ಅಂತಲ್ವ. ಸೊ ಅವರ ಒಂದು ಇಂಟೆಲೆಕ್ಚುವಲ್ ಬೌದ್ಧಿಕ ಶಕ್ತಿ ಸಾಮರ್ಥ್ಯ ಸಹ ಇನ್ಕ್ರೀಸ್ ಆಗಿರುತ್ತೆ. ಓಕೆನಾ. ಜನಸಂಖ್ಯೆ ಜಾಸ್ತಿ ಇದೆ, ಅವ್ರಿಗೆ ಫುಡ್ ಬೇಕು, ಬೌದ್ಧಿಕ ಸಾಮರ್ಥ್ಯ ಇದೆ, ಓಕೆನಾ, ಇಂಟೆಲಿಜೆನ್ಸ್ ಇದೆ, ಬುದ್ಧಿ ಸಾಮರ್ಥ್ಯ ಇದೆ, ಕ್ಲೈಮೇಟ್ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ಅದಷ್ಟೇ ಅಲ್ಲ, ಆಲ್ರೆಡಿ ನಿಮಗೆ ಪ್ರಾಚೀನ ಶಿಲಾಯುಗದ ಸಮಯದಿಂದನೂ ಸಹ ಈ ಕಾಡುಗಳಲ್ಲಿ ನೀವು ದವಸ ಧಾನ್ಯಗಳನ್ನ ಆಲ್ರೆಡಿ ನೋಡ್ತಾ ಇದ್ದೀರಾ, ಅವನ್ನ ಸಂಗ್ರಹಣೆ ಮಾಡ್ತಾ ಇದ್ದೀರಾ. ಈಗ ನಿಮ್ಗೆ ಯಾಕೊಂದು ಐಡಿಯಾ ಬರಬಾರ್ದು, ನಾವೇ ಇದನ್ನು ಯಾಕೆ ಗ್ರೋ ಮಾಡಬೇಕು ಅಂತ, ನಾವ್ಯಾಕೆ ಗ್ರೋ ಮಾಡಬಾರ್ದು ಅಂತೇಳಿ. ಸೊ ಈ ಒಂದು ಇಂಟರ್ ರಿಲೇಷನ್ಶಿಪ್ಪಿಂದ ಏನಾಗ್ತಾ ಬರುತ್ತೆ ಅಂತಾರೆ, ಈ ಅಗ್ರಿಕಲ್ಚರ್ ಅದು ಉಗಮ ಆಗ್ತಾ ಬರುತ್ತೆ. ಅದು ನಾವು ಈ ಇನ್ಫೋಗ್ರಾಫಿಕಲ್ಲಿ ಅರ್ಥ ಮಾಡ್ಕೋಬೋದು. ಏಕೆ ಅಂತಂದರೆ, ಉಷ್ಣ ಹಾಗೂ ವಾಯುಗುಣ ಬದಲಾಗ್ತಾ ಇತ್ತಾ, ಓಕೆನಾ, ಅಪ್ಪರ್ ಪ್ಯಾಲಿಥಿಕ್ ಟೈಮಿಂದನೇ. ಓಕೆ, ನಂತರ ಏನಾಗುತ್ತೆ ಅಂದರೆ ಜನಸಂಖ್ಯೆ ಸಹ ಹೆಚ್ಚಾಗ್ತಿತ್ತು. ಜನಸಂಖ್ಯೆ ಹೆಚ್ಚಾಗ್ತಿದ್ದಾಗೆ ಆಹಾರ ಪೂರೈಕೆ ಸಹ ಮಾಡ್ಬೇಕು ಅವ್ರಿಗೆ.
ನಂತರ ಬೌದ್ಧಿಕ ಸಾಮರ್ಥ್ಯ ಇನ್ಕ್ರೀಸ್ ಆಗ್ತದೆ ಹೋಮೋಸೇಪಿಯನ್ಸ್ ಇಂದಾಗಿ. ನಂತರ ಈ ಕಾಡುಗಳಲ್ಲಿ ಇದ್ದಂಥ ಧಾನ್ಯಗಳ ಬಗ್ಗೆ ಆಲ್ರೆಡಿ ನಾಲೆಡ್ಜ್ ಇದೆ, ಅದನ್ನ ಯುಟಿಲೈಸ್ ಮಾಡಿಕೊಂಡು ಸ್ವಯಂ ಉತ್ಪಾದನೆಯ ಒಂದು ಚಿಂತನೆಯನ್ನು ಮಾಡ್ಬೋದು. ಅದರಿಂದ ಏನು ಶುರುವಾಗುತ್ತೆ, ಕೃಷಿ ಶುರುವಾಗ್ತಾ ಹೋಗುತ್ತೆ. ಓಕೆನಾ. ಸೊ ದಿಸ್ ಈಸ್ ಹೌ. ಓಕೆನಾ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇಂಟರ್ ರಿಲೇಟೆಡ್. ಇಟ್ ಡಿಡ್ ನಾಟ್ ಹ್ಯಾಪನ್ ಓವರ್ ನೈಟ್. ಓಕೆ. ಸೊ ಒಂದು ತುಂಬ ವರ್ಷಗಳ ಕಾಲ ಆಗಿದೆ ಅಂತ. ಲೈಕ್ ಸಪೋಸ್ ಫಾರ್ ಎಕ್ಸಾಂಪಲ್ ಮೆಸೊಲಿಥಿಕ್ ಏಜನೇ ಕ್ರಿಸ್ತಪೂರ್ವ 10,000 7,000 3,000 ವರ್ಷಗಳ ಇತಿಹಾಸ. ಬಟ್ ನಾವು ಝೀರೋಯಿಂದ ತಗೊಂಡಾಗ ಇದು ಬರೀ 2026 ವರ್ಷಗಳ ಇತಿಹಾಸ ಅಷ್ಟೇ ಇರುವಂಥದ್ದು. ಝೀರೋ ಕ್ರಿಶ್ಚಿಯನ್ ಸೆಂಚುರೀಸ್ ಅಂತ ತಗೊಂಡಾಗ, ಹೌದಲ್ಲ. ಮತ್ತೆ ನಿಯೋಲಿಥಿಕ್ ಶುರುವಾಗೋದಕ್ಕೆ, ಓಕೆನಾ. ಸೊ ಪ್ಯಾಲಿಯೋಲಿಥಿಕ್ ಫೌಂಡೇಶನ್ ಆಗುತ್ತೆ, ನಂತರ ಮೆಸೊಲಿಥಿಕ್ ಫೌಂಡೇಶನ್ ಆಗ್ತಾ ಬರುತ್ತೆ. ಸೊ ಈ ಒಂದು ಇಂಟರ್ ರಿಲೇಷನ್ಶಿಪ್ನಾಗ ಏನಾಗುತ್ತೆ ಅಂದರೆ ಕೃಷಿ ಅನ್ನೋದು ಬರ್ತಾ ಹೋಗುತ್ತೆ ಈಗ. ಮತ್ತೆ ಎರಡನೇ ಆವಿಷ್ಕಾರ ಏನಾಗುತ್ತೆ ಅಂದರೆ, ಸೊ ಹೊಸ ರೀತಿಯ ಕಲ್ಲಿನ ಉಪಕರಣಗಳು ಬರ್ತಾ ಹೋಗುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಪಾಲಿಸ್ಟೋನ್ ಟೂಲ್ಸ್. ಓಕೆ. ಸೊ ತುಂಬ ಹೊಳಪಿರುತ್ತೆ ಈ ಒಂದು ಕಲ್ಲಿನ ಉಪಕರಣಗಳು. ಮತ್ತೆ ಅದಷ್ಟೇ ಅಲ್ಲ, ತುಂಬ ಮೃದುವಾಗೂ ಸಹ ಇರುತ್ತೆ, ಮತ್ತು ನೈಸ್ ಆಗಿರುತ್ತೆ ಅದು. ಮತ್ತೆ ತುಂಬ ಉದ್ದವಾಗೂ ಇರುತ್ತೆ ಸಹ. ಇವತ್ತು ನಾ ಪಿಕ್ಚರ್ ತೋರಿಸಿ ನಾನು ಅದನ್ನು. ಓಕೆ. ಸೊ ಅದನ್ನ ಬ್ಲೇಡ್ಗಳು ಅಥವಾ ಚಾಕುಗಳು ಅಂತ ನಾವು ಕರಿಬೋದು. ಅದನ್ನ ಆ್ಯಕ್ಚುಲಿ ಸೆಲ್ಟ್ಸ್ ಅಂತೇಳಿ ಕರೀತಾರೆ. ಆ್ಯಕ್ಚುಲಿ ಅದು ಪ್ರೊನೌನ್ಸಿಯೇಷನ್ ಆ್ಯಕ್ಚುಲಿ ಬಂದು ಕೆಲ್ಟ್ ಅಂತೇಳಿ, ಓಕೆನಾ, CELT, ಕೆಲ್ಟ್ ಅಂತೇಳಿ ಪ್ರೊನೌನ್ಸ್ ಮಾಡ್ತಾರೆ. ಬಟ್ ಇಲ್ಲಿ ಸೆಲ್ಟ್ ಅಂತೇಳಿ ಟೈಪ್ ಆಗಿದೆ. ಸೊ ಕೆಲ್ಟ್ ಅಂತೇಳಿ ಪ್ರೊನೌನ್ಸ್ ಮಾಡ್ತಾರೆ ಅದನ್ನು. ಓಕೆನಾ. ಅದನ್ನು ಯಾವ ರೀತಿ ಹೊಳೆಯುವಂತೆ ಮಾಡ್ತಿದ್ರು ಅಂತಾರೆ, ಪ್ರಾಬಬ್ಲಿ ನೀರು, ಬಹುಶಃ ಓಕೆನಾ, ನೀರು ಅಥವಾ ಆ ಕಲ್ಲಿನ ಪುಡಿ ಇರುತ್ತಲ್ಲ, ಕಲ್ಲು ಮಾಡ್ಬೇಕಾದ್ರೆ ಕಲ್ಲಿನ ಪುಡಿ ಇರುತ್ತಲ್ಲ, ಎರಡನ್ನೂ ಸೇರಿ ಅವರು ರಬ್ ಮಾಡಿರ್ಬೋದು, ಅದರಿಂದಾಗಿ ಅದು ಒಳಗೆ ಬಂದಿರ್ಬೋದು ಅಂತೇಳಿ ಒಂದು ಊಹೆ ಅಷ್ಟೇ ಏನಿಲ್ಲ. ಓಕೆನಾ. ಸೊ ಪುಡಿ ಪದಾರ್ಥಗಳನ್ನ ಬಳಸ್ಕೊಂಡು ಕಲ್ಲುಗಳನ್ನ ಒರೆಸಿ ಒಳಪುಗಳನ್ನ ನೀಡ್ತಿದ್ರು ಅಂತೇಳಿ ಒಂದು ನಂಬಿಕೆ ಅದು. ಓಕೆನಾ. ಬಟ್ ಎರಡನೇ ಇನೋವೇಷನ್ ಏನು, ಮೊದಲನೇ ಇನೋವೇಷನ್ ಅಗ್ರಿಕಲ್ಚರ್, ಎರಡನೇ ಇನೋವೇಷನ್ ಏನು, ಸೊ ಹೊಸ ರೀತಿಯ ವೇಕೆನ್ಸಿ ಕಲ್ಲಿನ ಉಪಕರಣಗಳು ಬರ್ತಾ ಹೋಗುತ್ತೆ. ಯಾವುದು ಅಂತಾರೆ, ಉದ್ದವಾಗಿರುತ್ತೆ ಮತ್ತೆ ಒಳಪಾಗಿರುತ್ತೆ. ಓಕೆನಾ. ಲೈಕ್ ನೀವು ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ದಿಸ್ ದಿ ನಿಯೋಲಿಥಿಕ್ ಸ್ಟೋನ್ ಟೂಲ್ಸ್. ನೀವು ಅದಕ್ಕೆ ಹೋಲಿಸ್ಕೊಂಡ್ರೆ, ಯಾವುದಕ್ಕೆ ಹೋಲಿಸ್ಕೊಂಡ್ರೆ, ಪ್ಯಾಲಿಯೋಲಿಥಿಕ್ ಹೋಲಿಸ್ಕೊಂಡ್ರೆ, ಓಕೆನಾ, ಮೆಸೊಲಿಥಿಕ್ ಹೋಲಿಸ್ಕೊಂಡ್ರೆ, ಸೊ ಈ ರೀತಿಯ ಕೆಲವು ಹೊಸ ರೀತಿಯ ಕೆಲವು ಸ್ಟೋನ್ ಟೂಲ್ಸ್ಗಳು ಬರ್ತಾ ಹೋಗುತ್ತೆ. ದಟ್ ಇಸ್ ಪಾಲಿಶ್ಡ್ ಸ್ಟೋನ್ ಟೂಲ್ಸ್. ಇಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಈ ಮೂರನೇ ಆವಿಷ್ಕಾರಕ್ಕೆ ಹೋಗೋದು ಮುಂಚೆ ಕೆಲವು ಫ್ಯಾಕ್ಟ್ಸ್ಗಳನ್ನ ನೋಡಿದಾಗ, ಈ ಕೆಲ್ಟ್ ಅಂತ ಹೇಳ್ದಲ್ಲ, ನಿಯೋಲಿಥಿಕ್ ಕೆಲ್ಟ್, ನವಶಿಲಾಗದ ಕೆಲ್ಟ್ ಎಲ್ಲಿ ಸಿಕ್ತು ಅಂದರೆ ಆ್ಯಕ್ಚುಲಿ ರಾಯಚೂರಲ್ಲೇ ಸಿಕ್ಕಿದ್ದು ಫಸ್ಟ್ 1842 ಅಲ್ಲಿ. ಲೇ ಮೆಜೂರಿಯರ್ ಅನ್ನೋರಿಗೆ ಇಲ್ಲಿ ಫಸ್ಟ್ ಸಿಗುತ್ತೆ. ನಂತರ ಅಸ್ಸಾಂ ಕಣಿವೆಯಲ್ಲೂ ಸಹ ಇದು ಸಿಗುತ್ತೆ, ಜಾನ್ ಲುಬಾಕ್ ಅವ್ರಿಗೆ. ಜಾನ್ ಲುಬಾಕ್ ಅಲ್ವಾ ಈ ಪದವನ್ನು ಬಳಕೆ ಮಾಡಿದ್ದು, ಪ್ಯಾಲಿಯೋಲಿಥಿಕ್ ಮತ್ತು ನಿಯೋಲಿಥಿಕ್ ಅಂತೇಳಿ, ಪ್ರಾಚೀನ ಶಿಲಾಯುಗ ಮತ್ತು ನವಶಿಲಾಯುಗ ಅಂತೇಳಿ. ಬಟ್ ಅದಕ್ಕೆ ಅಷ್ಟು ಸ್ಪಷ್ಟವಾದಂಥ ಒಂದು ದಾಖಲೆಗಳಿಲ್ಲ, ಅದೊಂದು ಅಸ್ಪಷ್ಟ ದಾಖಲೆ ಅಂತೇಳಿ ಕೆಲವರು ಭಾವಿಸ್ತಾರೆ. ಬಟ್ ಆ್ಯಕ್ಚುಲಿ ಕರ್ನಾಟಕದ ರಾಯಚೂರಿನಲ್ಲಿ 1842ರಲ್ಲಿ ಲೇ ಮೆಜೂರಿಯರವರಿಗೆ ಪ್ರಥಮ ನವಶಿಲಾಯುಗದ ಒಂದು ಕೆಲ್ಟು ದೊರೆತಿರುತ್ತೆ. ಯಾಕಂದ್ರೆ ಇದು ಒಂದು ಫ್ಯಾಕ್ಟ್. ಓಕೆ. ಸ್ಟೋನ್ ಟೂಲ್ ಅಂತ ಬಂದಾಗ ಈ ಮೂರನೇ ಇನೋವೇಷನ್ ಅಂತಂದ್ರೆ ಏನಂತಂದ್ರೆ, ಈಗ ಬೆಳೀತಾ ಇದ್ದೀರಾ ಕೃಷಿ ಅಥವಾ ಆಹಾರ ಬೆಳೆ ನೀವು ಬೆಳೀತಾ ಇದ್ದೀರಾ, ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಏನು ಬೇಕು ಅಂತಂದ್ರೆ ನಿಮಗೆ ಮಡಿಕೆ ಬೇಕು. ಅದೆಲ್ಲ ಪಾಟ್ರಿ ಬರುತ್ತೆ ಈ ಸಮಯದಲ್ಲಿ. ಯಾಕಂದ್ರೆ ಆ ಪಾಟ್ರಿಗೆ ಒಂದು ಕಲರ್ ಇದೆ, ಯಾವುದಂದ್ರೆ ಕಪ್ಪು ಮತ್ತೆ ಬೂದು ಮಡಿಕೆಗಳು ಆಗುತ್ತೆ, ಬ್ಲ್ಯಾಕ್ ಮತ್ತೆ ಗ್ರೇ ಬೇರೆ ಆಗ್ತಾ ಬರುತ್ತೆ. ಓಕೆನಾ. ಈ ಮಡಿಕೆನೂ ಸಹ ಒಳಪು ಮಾಡ್ತಾರೆ ಅವರು. ಯಾವ ರೀತಿ ಒಳಪು ಮಾಡ್ತಾರೆ ಅವರು ಅಂತಂದ್ರೆ, ಕೆಲವು ಮುದ್ರೆಗಳ ಮುಖಾಂತರ, ಕೆಲವು ಡಿಸೈನ್ಗಳ ಮುಖಾಂತರ. ಯಾವ್ದನ್ನ ಡಿಸೈನ್ ಯೂಸ್ ಮಾಡ್ತಿರೋ ಮಡಿಕೆ ಮೇಲೆ ಅಂತಂದ್ರೆ, ಈ ಕಪ್ಪೆ ಚಿಪ್ಪುಗಳನ್ನ ಅಂಟಿಸುವಂಥದ್ದು, ಈ ಜೇಡಿ ಮಣ್ಣಿನ ಕೆಲವು ಇಂಪ್ರೆಸ್ಗಳನ್ನ ಹಾಕುವಂಥದ್ರ ಮೇಲೆ. ಓಕೆನಾ. ಅಂದರೆ ಜೇಡಿ ಮಣ್ಣು ಅಥವಾ ಚಿಪ್ಪಿನ ಮೂಲಕ ಮಾಡಿದ ಅಲಂಕಾರವನ್ನ ಮಾಡ್ತೀರಿ ಮಡಿಕೆಗಳಿಗೆ. ಈ ಮಡಿಕೆಯನ್ನ ಯಾವ ಮುಖಾಂತರ ಮಾಡ್ತಾರೆ, ಫಸ್ಟ್ ಕೈಯಿಂದ ಮಾಡ್ತಾ ಇದ್ರು, ನಂತರ ಚಕ್ರದಿಂದ ಮಾಡ್ತಾರೆ. ಓಕೆನಾ. ಮೊದಲು ಕೈಯಿಂದ ತಯಾರಿಸಲಾಗುತ್ತಿತ್ತು, ನಂತರ ಚಕ್ರದ ಮೇಲೆ ಮಾಡ್ತಾ ಬರ್ತಾರೆ. ಆಯ್ತಲ್ಲ. ಅದನ್ನ ಒಳಪು ಮಾಡಿದ ಮಡಿಕೆಗೆ ಬರ್ನಿಶ್ವೇರ್ ಅಂತ ಕರೀತಾರೆ. ಈ ಕಲರ್ ತುಂಬಾ ಇಂಪಾರ್ಟೆಂಟ್. ಅವ್ರು ಡೈರೆಕ್ಟಾಗಿ ಕೇಳಬಹುದು ಕ್ವಶನ್ಸ್ ಅಲ್ಲಿ. ಓಕೆನಾ. ಬ್ಲ್ಯಾಕ್ ಮತ್ತೆ ಗ್ರೇವೇರ್, ಓಕೆ, ಅಥವಾ ಕಪ್ಪು ಮತ್ತೆ ಬೂದು ಮಡಿಕೆ ಯಾವ ಸಮಯಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ, ಯಾವುದು ನವಶಿಲಾಯುಗದ ಸಮಯಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿ ನಾವು ಇದಕ್ಕೆ ಬಂದಾಗ, ಯಾವುದಕ್ಕೆ ಬಂದಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಂದಾಗ ಹೊಸ ರೀತಿ ಮಡಿಕೆ ಬರುತ್ತೆ. ಬುದ್ಧನ ಸಮಯಕ್ಕೆ ಬಂದಾಗ ಹೊಸ ರೀತಿ ಮಡಿಕೆ ಬರುತ್ತೆ. ವೇದಗಳ ಸಮಯದಲ್ಲಿ ಹೊಸ ರೀತಿಯ ಮಡಿಕೆ ಇರುತ್ತೆ. ಇವೆಲ್ಲ ಕಲರಿಂಗ್, ಮ್ಯಾಚ್ ದ ಫಾಲೋಯಿಂಗು ಅವರು ಸಹ ಕೇಳ್ಬೋದು ಅದನ್ನ. ಆಯ್ತಲ್ಲ. ಸೊ ಮೂರನೇ ಆವಿಷ್ಕಾರ ಏನು, ಮೊದಲನೇ ಆವಿಷ್ಕಾರ ಏನು, ಕೃಷಿ ಉಗಮ ಆಗುತ್ತೆ. ಆ ಕೃಷಿಯನ್ನ, ಆ ಆಹಾರವನ್ನ ಬಳಸಲಿಕ್ಕೆ ಅಥವಾ ವೇಕೆನ್ಸಿ ಸ್ಟೋರ್ ಮಾಡ್ಲಿಕ್ಕೆ ಏನು ಬೇಕಾಗುತ್ತೆ, ಒಂದು ಮಡಿಕೆ ಬೇಕಾಗುತ್ತೆ, ಬ್ಲ್ಯಾಕ್ ಆ್ಯಂಡ್ ಗ್ರೇವರ್ ಆಗುತ್ತೆ. ನ್ಯೂ ಸ್ಟೋನ್ ಟೂಲ್ಸ್ ಇದೆ. ಆ ನ್ಯೂ ಸ್ಟೋನ್ ಟೂಲ್ಸ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ತಾ ಇದ್ರು. ಓಕೆ. ಮತ್ತೆ ನಾಲ್ಕನೇದು ಒಂದು ಆವಿಷ್ಕಾರ ಏನಂತಂದ್ರೆ, ಇದೊಂದು ಸಹಜ ಅಂತೇಳಿ ನಾವು ಭಾವಿಸ್ಬೋದು. ಯಾಕೆ ಅಂತಂದ್ರೆ, ನೀವು ಅಗ್ರಿಕಲ್ಚರ್ ಮಾಡ್ತಿದ್ದೀರಾ, ಅದಲ್ಲ, ನಿಮ್ಮ ಆಹಾರವನ್ನು ನೀವೇ ತಯಾರಿ ಮಾಡ್ತಾ ಇದ್ದೀರಾ, ನೀವೇ ಬೆಳೀತಾ ಇದ್ದೀರಾ ಮತ್ತು ನೀವೇ ತಯಾರಿ ಸಹ ಮಾಡ್ತಿದ್ದೀರಾ. ಅದನ್ನ ಒಂದು ಜಾಗದಲ್ಲಿ ಮಾಡ್ತಿರತ್ತಾನೆ. ಈಗ ನೀವು ಅಲೆಮಾರಿಗಳಾಗುವಂಥ ಒಂದು ಅವಶ್ಯಕತೆ ಇಲ್ಲ. ಹಾಗಾಗಿ ಈಗ ನೀವು ಒಂದು ಜಾಗದಲ್ಲಿ ನೆಲೆಯೂರಲಿಕ್ಕೆ ಶುರು ಮಾಡ್ತಾ ಬರ್ತೀರಾ. ಸೊ ಹಾಗಾಗಿ ಆ ನೆಲೆಯೂರಿದ ಜೀವನ ಒಂದೇ ಸ್ಥಳದಲ್ಲಿ ನೆಲೆಸಲಿಕ್ಕೆ ಆರಂಭ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಒಂದೇ ಜಾಗದಲ್ಲಿ ಹಲವಾರು
ಕುಟುಂಬಗಳು ನೆಲೆಸಿದಾಗ ಏನಾಗುತ್ತೆ ಅಂದ್ರೆ ಅದೊಂದು ಗ್ರಾಮ ಆಗುತ್ತೆ. ಸೊ ಈ ಗ್ರಾಮಗಳ ಒಂದು ಗ್ರಾಮದ ಸಮುದಾಯಗಳ ಒಂದು ಏನಾಗ್ತಾ ಹೋಗುತ್ತೆ, ಉಗಮ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ. ಓಕೆನಾ, ಲುಕ್ ಅಟ್ ಇಟ್. ಅಗ್ರಿಕಲ್ಚರ್ ಆಯ್ತು, ಮಡಿಕೆ ಆಯ್ತು, ಮಾತ್ರ ವಿ ಕ್ಯಾನ್ ಸೇ ಸ್ಟೋನ್ ಟೂಲ್ಸ್ ಆಯ್ತು. ನಂತರ ಯಾವ್ದು ಬರುತ್ತೆ ಅಂತಂದ್ರೆ ಸೆಟಲ್ಮೆಂಟ್ಸ್ಗಳಾಗಿರ್ಬೋದು. ಯಾವುದು ಮೊದಲನೇ ಸೆಟಲ್ಮೆಂಟ್ ಅಂತೇಳಿ ಬರ್ತೀನಿ, ಎಲ್ಲಿ ಫಸ್ಟ್ ನೆಲೆಸಿದ್ದು ಮಾನವರು ಅಂತೇಳಿ ಬರ್ತೀನಿ, ಅಂದ್ರೆ ಭಾರತದ ಒಂದು ಉಪಖಂಡದಲ್ಲಿ, ಓಕೆ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ. ಐದನೇದು ಇನ್ನೊಂದು ಏನಂತಂದ್ರೆ ಅವ್ರು ನೆಲೆಸ್ತಾ ಇದ್ದಾರೆ. ಈಗ ಎಲ್ಲಿ ನೆಲೆಸ್ತಾರೆ, ಎಲ್ಲಿ ಅಗ್ರಿಕಲ್ಚರ್ ಮಾಡ್ಬೋದು ಅಲ್ಲಿ ನೆಲೆಸ್ತಾರಲ್ವಾ, ಓಕೆನಾ. ಸೊ ಅಗ್ರಿಕಲ್ಚರ್ ಕೇವ್ಗಳ ಅಥವಾ ಗುಹೆಗಳಿರ್ತಾವಲ್ಲ ಅಲ್ಲಾಗ ಸಾಧ್ಯನಾ? ಎಲ್ಲಿ ಮೌಂಟೇನ್ಸ್ಗಳತಾನೆ, ಪರ್ವತಗಳತಾನೆ ಅಗ್ರಿಕಲ್ಚರ್, ಎಲ್ಲಿ ಗುಹೆಗಳು ಇರ್ತಿದ್ದು ಅಲ್ಲಿ ಅಗ್ರಿಕಲ್ಚರ್ ಮಾಡ್ಲಿಕ್ಕಲ್ಲ. ಬಯಲು ಪ್ರದೇಶದಲ್ಲಿ ಅಗ್ರಿಕಲ್ಚರ್ ನೀವು ಮಾಡ್ಬೋದು. ಆ ಬಯಲು ಪ್ರದೇಶದಲ್ಲಿ ನೀವು ಗುಹೆಗಳನ್ನ ಹುಟ್ಲಿಕ್ಕೆ ಆಗೋದಿಲ್ಲ. ಈಗ ನೀವು ಆಹಾರ ನೀವೇ ತಯಾರಿ ಮಾಡ್ತಾ ಇದ್ದೀರಾ, ಓಕೆನಾ, ಮಡಿಕೆಗಳಿದಾವೆ ಅದನ್ನ ಸ್ಟೋರ್ಲಿಕ್ಕೆ. ನೀವು ಒಂದೇ ಜಾಗದಲ್ಲಿ ನೆಲೆಸ್ಬೇಕೀಗ. ನೆಲೆ ಊರ್ಲಿಕ್ಕೆ ಏನ್ ಬೇಕು? ಕಟ್ಟಡಗಳ ಒಂದು ಅವಶ್ಯಕತೆ ಇದೆ, ಮನೆಗಳ ಒಂದು ಅವಶ್ಯಕತೆ ಇದೆ. ಸೊ ಹೌಸ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದರ ಈಗ ಮನೆಗಳ ನಿರ್ಮಾಣ ಆರಂಭ ಆಗ್ತಾ ಹೋಗುತ್ತೆ. ಆ ಮನೆಗಳ ನಿರ್ಮಾಣ ಯಾವ್ದರಿಂದ ಕಟ್ಸಿರೋ ಮನೆಗಳನ್ನ ಯಾವ್ದನ್ನ ಮಾಡ್ಸಿದ್ರೆ ಅದು ಮಣ್ಣು ಅಥವಾ ಹುಲ್ಲುಗಳಿಂದ, ಗುಡಿಸ್ಲು ಯಾವ ರೀತಿ ಮಾಡ್ತಿದ್ವಲ್ಲ, ಸೊ ಅದೇ ರೀತಿ ಹುಲ್ಲು ಮತ್ತೆ ಮಣ್ಣನ್ನು ಬಳಸಿ ಈ ಮನೆಗಳನ್ನ ನಿರ್ಮಾಣ ಮಾಡ್ತಿದ್ರು. ಈ ಮನೆಗಳಿಗೆ ಒಂದು ಪ್ರತ್ಯೇಕವಾದಂತ ಒಂದು ಇದಿತ್ತು, ಏನಿತ್ತು, ಶೇಪ್ಗಳಿತ್ತು. ಏನದು ಅಂತಾರೆ, ವೃತ್ತಾಕಾರ ಮತ್ತು ಆಯತಾಕಾರದ ಮನೆ, ಆ ಒಂದು ಡಿಸೈನ್ಸ್ ಅಲ್ಲಿ ಈ ಮನೆಗಳನ್ನ ಅವರು ಕಟ್ತಾ ಇದ್ರು. ಓಕೆನಾ, ಲುಕ್ ಅಟ್, ಒಂದರಿಂದ ಇನ್ನೊಂದು ಲೀಡ್ ಆಗ್ತಾ ಇದೆ. ಅಗ್ರಿಕಲ್ಚರ್ನ ಸೆಟಲ್ಮೆಂಟ್ಸ್ ಬಂತು, ಸೆಟಲ್ಮೆಂಟ್ಸ್ ಇಂದ ವಿಲೇಜ್ ಬಂತು, ವಿಲೇಜ್ ಇಂದ ಏನಾಗ್ತಾ ಬಂತು, ಅಲ್ಲಿ ವಿಲೇಜ್ ಅಲ್ಲಿ ಸೆಟಲ್ ಆಗಬೇಕು ಅಂದ್ರೆ ಮನೆಗಳು ಬೇಕು. ಸೊ ಮನೆಗಳ ನಿರ್ಮಾಣ ಬರ್ತಾ ಇದೆ ಈ ಸಮಯದಲ್ಲಿ. ಅದಕ್ಕೋಸ್ಕರ ನಿಯೋಲಿಥಿಕ್ ಕ್ರಾಂತಿ ಅಂತೇಳಿ ನವಶಿಲಾಯುಗದ ಕ್ರಾಂತಿ ಅಂತೇಳಿ ಇದನ್ನ ಕರೆಯುವಂಥದ್ದು. ಓಕೆನಾ. ಮತ್ತೆ ಆರನೇದು, ಈ ಉಡುಗೆ ತೊಡೆಗಳಲ್ಲಿ ಒಂದು ಹೊಸ ಆವಿಷ್ಕಾರ ಆಗುತ್ತೆ. ಯಾವ ರೀತಿಯ ಉಡುಗೆ ತೊಡುಗೆಗಳು ಇದ್ದವು ಪ್ರಾಚೀನ ಶಿಲಾಯುಗದಲ್ಲಿ? ಪ್ರಾಣಿಗಳ ಚರ್ಮವನ್ನು ಬಳಕೆ ಮಾಡ್ತಿದ್ರು, ತೊಗಟೆಗಳನ್ನ ಬಳಕೆ ಮಾಡ್ತಿದ್ರು, ನಂತರ ಎಲೆಗಳನ್ನ ಬಳಕೆ ಮಾಡ್ತಿದ್ರು. ಬಟ್ ಇವಾಗ ಈ ಉಡುಪುಗಳಲ್ಲಿ ಏನ ಬಳಕೆ ಮಾಡ್ತಾರೆ ಅಂದ್ರೆ ಅವರೇ ಅದನ್ನ ಗ್ರೋ ಮಾಡಿ, ಯಾವ್ದನ್ನ, ಹತ್ತಿ ಮತ್ತೆ ಉಣ್ಣೆಯ ಉಣ್ಣೆ ಗ್ರೋ ಮಾಡೋ ಅವಶ್ಯಕತೆ ಇಲ್ಲ, ಪ್ರಾಣಿಗಳ ಚರ್ಮದಿಂದ ಮಾಡ್ತಿರುವಂಥದ್ದು. ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಹತ್ತಿಯನ್ನ ಬೆಳಿತಾರೆ. ಹತ್ತಿಯನ್ನ ಬೆಳೆದು ಅದರ ಒಂದು ಅವಶೇಷ ನಮಗೆ ಸಿಕ್ಕಿದೆ ಅಂದ್ರೆ, ಅದರ ಬಟ್ಟೆ ಒಂದು ಅವಶೇಷ ನಮ್ಗೆ ಸಿಕ್ಕಿದೆ ಅಂದ್ರೆ ಅವ್ರಿಗೆ ನೇಯ್ಗೆ ಗೊತ್ತಿರ್ಬೇಕಲ್ಲ, ಬಟ್ಟೆ ನೇಯುವಂತ ಒಂದು ಕಲೆ ಅವ್ರಿಗೆ ಗೊತ್ತಿರಬೇಕು. ಸೊ ಅದು ಒಂದು ಪ್ರೊಫೆಷನ್ ಆಗುತ್ತೆ. ಈಗ ಲುಕ್ ಅಟ್ ಡಿಫರೆಂಟ್, ಈ ಒಂಥರ ಪ್ರೊಫೆಷನ್ಸ್ ಇವಾಗ ಬರ್ತಾ ಇದೆ. ಈಗ ವೃತ್ತಿ ಜೀವನ ಅನ್ನೋದು ಶುರುವಾಗ್ತದೆ. ಮಡಿಕೆ ಮಾಡೋರು ಒಂದು ವೃತ್ತಿ ಜೀವನ, ಓಕೆನಾ. ನಂತರ ಏನಾಗುತ್ತೆ, ಬಟ್ಟೆ ನೇಯ್ಗೆ ಮಾಡೋರು ಒಂದು ವೃತ್ತಿ ಜೀವನ. ಸ್ಟೋನ್ ಟೂಲ್ಸ್, ಹೊಸ ರೀತಿಯ ಕಲ್ಲಿನ ಉಪಕರಣ ಮಾಡೋದು ಒಂದು ವೃತ್ತಿ ಆಗ್ತಾ ಹೋಗುತ್ತೆ. ಅಗ್ರಿಕಲ್ಚರ್ ಒಂದು ವೃತ್ತಿ ಆಗ್ತಾ ಹೋಗುತ್ತೆ. ಮನೆ ಕಟ್ಟೋರ ಪ್ರಾಬ್ಲಮ್ ಒಂದು ವೃತ್ತಿ ಆಗಿರ್ಬೋದು. ಸೊ ಈ ವೃತ್ತಿ ಒಂದು ಬರೋದ್ರಿಂದಾಗಿ, ಓಕೆನಾ. ಸೊ ಅದರಿಂದ ಏನಾಗ್ತಾ ಹೋಗುತ್ತೆ ಅಂದ್ರೆ ಕೊನೆಯಲ್ಲಿ ಈ ಶ್ರಮ ವಿಭಜನೆ ಆಗ್ತಾ ಹೋಗುತ್ತೆ. ಓಕೆನಾ, ದಟ್ ಇಸ್ ವಾಟ್ ಐ ಟೋಲ್ಡ್, ದಟ್ ಈಸ್ ಡಿವಿಷನ್ ಆಫ್ ಲೇಬರ್. ಶ್ರಮ ವಿಭಜನೆ ಯಾವುದರ ಆಧಾರದ ಮೇಲೆ? ಲಿಂಗ ಮತ್ತು ವಯಸ್ಸಿನ ಆಧಾರದ ಮೇಲೆ. ಈ ವಯಸ್ಸರು ಇದನ್ನ ಮಾಡಬೇಕು, ವಿಮೆನ್ ಇದನ್ನ ಮಾಡಬೇಕು, ಓಕೆನಾ. ಕೆಲವರು ಸ್ಟೋನ್ ಟೂಲ್ಸ್ ಪ್ರೊಫೆಷನಲ್ ಇರಬೇಕು, ಇನ್ನು ಕೆಲವರು ಅಗ್ರಿಕಲ್ಚರ್ ಪ್ರೊಫೆಷನಲ್ ಇರಬೇಕು, ಇನ್ನು ಕೆಲವರು ಪ್ರಾಬ್ಲಿ ವೀವಿಂಗ್ ಪ್ರೊಫೆಷನಲ್ ಇರಬೇಕು, ಕೆಲವರು ಮಡಿಕೆ ಮಾಡುವಂಥ ಪ್ರೊಫೆಷನ್ ಆಗಿರ್ಬೋದು. ಓಕೆ, ಈಗ ಲೇಬರ್ನ ಒಂದು ಅವಶ್ಯಕತೆ ಇದೆ. ಫ್ಯಾಮಿಲಿಯನ್ನು ಬಿಟ್ಟು, ಓಕೆನಾ, ಕುಟುಂಬದ ಹೊರಗಡೆಯಿಂದ ಈಗ ಅವರು ಕೆಲಸಗಾರನ ಕರ್ಕೊಬರ್ಬೋದು ಈಗ ಆ ಕೆಲಸಗಳನ್ನ ಮಾಡಿಸ್ಕೊಳ್ಳಿಕ್ಕೆ. ಸೊ ಸಮಾಜ ಪ್ರಗತಿ ಹೊಂದಿದೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಓಕೆನಾ, ರಕ್ತ ಸಂಬಂಧವೆಲ್ಲ ಇತರ ಗುಂಪುಗಳಿಂದಲೂ ಸಹ ಕಾರ್ಮಿಕರನ್ನ ತರ್ತಾ ಇದ್ರು. ಓಕೆನಾ, ಕಾರ್ಮಿಕರನ್ನ ಪಡಿತಾ ಇದ್ರು ಅಂತೇಳಿ. ಓಕೆ, ಸೊ ದೀಸ್ ಹೌ ವಿ ಕ್ಯಾನ್ ಟಾಕ್ ಅಬೌಟ್. ಓಕೆ, ಸೊ ಲೇಬರ್ ವಾಸ್ ಪ್ರೊಕ್ಯೂರ್ಡ್ ಫ್ರಮ್ ಅದರ್ ನಾನ್ ಕಿನ್ ಗ್ರೂಪ್ಸ್. ಓಕೆ, ಸೊ ಅಗೇನ್ ಎಲ್ಲ ಕಡೆ ಈ ಒಂದು ಸಿಂಬಲ್ ಮಿಸ್ ಆಗ್ತದೆ ಪ್ರತಿಯೊಂದರಲ್ಲಿ. ಸೊ ಪೀಪಲ್ ಕ್ಯಾನ್ ಗೋ ಟು. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಟಾಕ್ ಅಬೌಟ್ ನಿಯೋಲಿಥಿಕ್. ಓಕೆ, ಸೊ ಮತ್ತೆ ಇದು ಏಳಾಗುತ್ತೆ. ಪ್ರಥಮ ನವಶಿಲಾಯುಗದ ತಾಣ ಎಲ್ಲಿ ಕಾಣುತ್ತೆ ನಮಗೆ ಅಂತಾರೆ? ಮೆಹರ್ಗಢಲ್ಲಿ ಕಾಣುತ್ತೆ ನಮಗೆ ಅದನ್ನ. ಓಕೆನಾ, ಸೊ ಯಾವ ನದಿ ದಂಡೆ ಮೇಲೆ ಇದೆ? ಬೋಲಾ ನದಿ ದಂಡೆ ಮೇಲೆ ಇದೆ. ಇದು ಎಲ್ಲಿದೆ ಪ್ರೆಸೆಂಟ್ ಅಂದ್ರೆ ಪಾಕಿಸ್ತಾನದಲ್ಲಿ ಇರುವಂಥದ್ದು. ಇದನ್ನ ಉತ್ಖನನ ಮಾಡಿದವರು ಯಾರು ಅಂದ್ರೆ, ಇದನ್ನ ಎಸ್ಕವೇಟ್ ಮಾಡಿದ್ದು ಯಾರು ಅಂದ್ರೆ JF ಜಾರಿಜ್ ಅಂತೇಳಿ. JF ಜಾರಿಜ್ ಇದು ದಕ್ಷಿಣ ಏಷ್ಯಾದಲ್ಲೇ ಮೊದಲ ಕೃಷಿ ವಸಾಹತು. ಆಕ್ಚುಲಿ ಫಸ್ಟ್ ಅಗ್ರಿಕಲ್ಚರ್ ಸೆಟಲ್ಮೆಂಟ್ ಇನ್ ಎಂಟೈರ್ ಸೌತ್ ಏಷ್ಯಾ. ಯಾವ ಬೆಳೆಗಳನ್ನ ಬೆಳಿತಿದ್ರು ಅಂದ್ರೆ ಗೋಧಿ, ಜವೆ ಗೋಧಿ, ಹತ್ತಿಗಳನ್ನ ಬೆಳಿತಿದ್ರು, ವೀಟ್, ಬಾರ್ಲಿ ಮತ್ತೆ ಕಾಟನ್ ಅಂತೇಳಿ. ಮತ್ತೆ ಇಡೀ ವಿಶ್ವದಲ್ಲೇ ಮೊದಲು ಹತ್ತಿಯನ್ನ ಬೆಳೆದಿದ್ದು ಎಲ್ಲಿ ಅಂತಾರೆ? ಈ ಮೆಹರ್ಗಢಲ್ಲಿ. ಮತ್ತೆ ಇಲ್ಲೇ ಯಾಕೆ ಕೃಷಿ ಆರಂಭ ಆಯಿತು? ಯಾಕೆ ಅಂತಂದ್ರೆ ಇಲ್ಲಿ ಈ ಜಿಯೋಗ್ರಫಿ, ಭೌಗೋಳಿಕ ಪ್ರದೇಶಗಳಂತ ನೋಡಿದಾಗ ತುಂಬಾ ಭೌಗೋಳಿಕ ಒಂದು ವೈವಿಧ್ಯಮಯಗಳ ಒಂದು ಸಮ್ಮಿಲನ ಆಗ್ತಾ ಹೋಗುತ್ತೆ. ಯಾವ ರೀತಿ ಅಂತಾರೆ? ಬೆಟ್ಟ ಗುಡ್ಡಗಳಿದಾವೆ, ಬಯಲು ಪ್ರದೇಶಗಳಿದಾವೆ, ನದಿಗಳಿದಾವೆ, ಅರೆಶುಷ್ಕ ಪ್ರದೇಶ ಇದೆ. ಹಾಗಾಗಿ ಜನರಿಗೆ ಒಂದು ಆವಿಷ್ಕಾರ ಮಾಡುವಂತ ಒಂದು ಅವಶ್ಯಕತೆ ಇತ್ತು. ಸೊ ಅದಕ್ಕೋಸ್ಕರ ಈ ಒಂದು ಜಾಗದಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಅಗ್ರಿಕಲ್ಚರ್ ಅನ್ನೋದು
ಬಿಗಿನಿಂಗ್ ಆಗ್ತದೆ. ಯಾವ BC ಯಾವ ಒಂದು ಕ್ರಿಸ್ತಪೂರ್ವದಲ್ಲಿ ಅಂದರೆ 7000 ಕ್ರಿಸ್ತಪೂರ್ವ 7000ದಲ್ಲಿ. ಓಕೆ, ಅದಷ್ಟೇ ಅಲ್ಲ, ದಕ್ಷಿಣ ಏಷ್ಯಾ, ಇಡೀ ದಕ್ಷಿಣ ಏಷ್ಯಾದಲ್ಲೇ ಈ ವೈಲ್ಡ್ ವಾಟರ್ ಬಫೆಲೋ ಅಂತ ಕರೀತಾರೆ ಗೊತ್ತಾ, ದಟ್ ಈಸ್ ನೀರೆಮ್ಮೆ ಅಂತ ಕರೀತಾರಲ್ಲ, ಅದನ್ನ ಮೊದಲು ಪಾಲನೆ ಮಾಡೋದು ಇಲ್ಲೇನೆ. ಅದನ್ನ ಯಾಕಂದ್ರೆ ಅರ್ಲಿಯಸ್ ಎವಿಡೆನ್ಸ್ ಆಫ್ ಡೊಮೆಸ್ಟಿಕೇಶನ್. ಯಾಕಂದ್ರೆ ಅದರ ಒಂದು ಸಾಕಾಣಿಕೆ ಎಲ್ಲಿ ಸಿಗುತ್ತೆ ನಮಗೆ ಅಂದರೆ ಮೆಹರ್ಗರಲ್ಲೇ ಸಿಗುವಂಥದ್ದು. ಸೊ ಇದು ನಾವು ನಿಯೋಲಿಥಿಕ್ ಬಗ್ಗೆ ತಿಳ್ಕೊಂಡಂಥ ಒಂದು ತರಗತಿ ಆಗುತ್ತೆ. ಸೊ ನಾವು ಏನನ್ನ ಕಲ್ತ್ವಿಲಿ ಅಂತಾರೆ, ಹೊಸ ಹೊಸ ಆವಿಷ್ಕಾರಗಳು ಆಗ್ತಾ ಬರುತ್ತೆ. ಯಾವ ಹೊಸ ಆವಿಷ್ಕಾರಗಳು ಅಂದರೆ ಹೊಸ ಕಲ್ಲಿನ ಉಪಕರಣಗಳು, ಅದು ಒಳೆಯುವಂಥ ಒಂದು ಕಲ್ಲಿನ ಉಪಕರಣಗಳು, ತುಂಬ ಉದ್ದವಾಗಿರುತ್ತೆ, ಅದಕ್ಕೆ ಕೆಲ್ಟ್ ಅಂತೇಳಿ ಕರೀತಾರೆ. ಮತ್ತು ಎರಡನೇದು ಏನು ಅಂತಾರೆ, ಕೃಷಿ ಉಗಮ ಆಗ್ತಾ ಬರುತ್ತೆ. ಕೃಷಿ ಯಾಕೆ ಉಗಮ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರ್ಬೋದು, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಓಕೆನಾ. ಸೊ ನಂತರ ಏನಾಗುತ್ತೆ ಅಂತಂದರೆ ಸೆಟಲ್ಮೆಂಟ್ಸ್ಗಳು ಬರೋದಾಗಿರ್ಬೋದು, ವಿಲೇಜ್ ಕಮ್ಯುನಿಟಿ, ಗ್ರಾಮಗಳ ಸಮುದಾಯಗಳು ಬರೋದಾಗಿರುವಂಥದ್ದು, ಮಡಕೆಗಳನ್ನ ಮಾಡುವಂಥದ್ದಾಗಿರ್ಬೋದು, ಶ್ರಮ ವಿಭಜನೆ ಆಗಿರ್ಬೋದು. ಓಕೆ, ಇವೆಲ್ಲ ಎಲ್ಲಿ ಫಸ್ಟ್ ಶುರುವಾಗಿದ್ದು ಅಂದರೆ ಮೆಹರ್ಗಢಲ್ಲಿ. ಓಕೆನಾ. ಸೊ ಇದು ವಿ ಕ್ಯಾನ್ ಸೇ ನಿಯೋಲಿಥಿಕ್ ಬಗ್ಗೆ. ಓಕೆನಾ. ಸೊ ಪ್ರೀ ಹಿಸ್ಟ್ರಿ, ಪೂರ್ವದ ಇತಿಹಾಸ ಅಂತ ಬಂದಾಗ ಪ್ರಾಚೀನ ಶಿಲಾಯುಗ, ಮಧ್ಯಕಾಲೀನ ಶಿಲಾಯುಗ, ನಂತರ ನವಶಿಲಾಯುಗದ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ತರಗತಿಯಲ್ಲಿ ಸ್ವಲ್ಪ ಹೈಯರ್ ಟಾಪಿಕ್ಸ್ ಹೋಗೋಣ, ಬೇರೆ ಬೇರೆ ಟಾಪಿಕ್ಗಳನ್ನ ನಾವೆಲ್ಲ ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೊ ಮಚ್. ಕೀಪ್ ವಾಚಿಂಗ್ NISTA KS.